Hello guys, welcome back to my YouTube channel. ಸೊ ನೀವೆಲ್ಲ ಫಸ್ಟ್ ಬ್ಲಾಗ್ ನೋಡಿರ್ತೀರಾ ಅಂತ ಅಂದ್ಕೊತೀನಿ. ಆಲ್ರೆಡಿ ನಿಮಗೆ ಗೊತ್ತಾಗಿದೆ ನಾವೆಲ್ಲಿ ಬಂದಿದ್ದೀವಿ ಏನು ಅಂತ. ಇವತ್ತು ಡೇ 2 ವ್ಲಾಗ್ ಮಾಡ್ತಿದ್ದೀನಿ. ಆ್ಯಂಡ್ ಇವಾಗ ಎದ್ದು ರೆಡಿಯಾಗಿ ಎಲ್ಲರೂ ನಿಂತಿದ್ದೀವಿ. ಇವಾಗ ಹೊರಡಬೇಕು. ಯಾವ್ಯಾವ ಪ್ಲೇಸ್ ಅಂದರೆ ಲೈಕ್ ವಯನಾಡಲ್ಲಿ ನೆನ್ನೆ ಕವರ್ ಮಾಡೋಕ್ಕಾಗಿಲ್ಲದೆ ಇರೋ ಪ್ಲೇಸಸ್ ಸ್ವಲ್ಪ ಇದೆ. ಆ ಪ್ಲೇಸಸ್ನ ಆದಷ್ಟು ಕವರ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗ್ತಾ ಇರೋದು. ಆ್ಯಂಡ್ ಅಲ್ಲೋದ್ಮೇಲೆ ಯಾವ್ಯಾವ ಪ್ಲೇಸಸ್ ನೋಡ್ತೀವಿ ಏನಂತ ನಿಮಗೆಲ್ಲ ಹೇಳ್ತೀನಿ. ಸೊ ಇವಾಗ ಆಲ್ರೆಡಿ ಟೈಮ್ 8 ಆಗಿದೆ. ಇವಾಗ ಎದ್ದು ಎಲ್ಲ ರೆಡಿಯಾಗಿದ್ದೀವಿ. ಇನ್ನೇನು ಹೊರಡಬೇಕು. ನೆಕ್ಸ್ಟು ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ಹಾಕ್ತೀನಿ ನೋಡಿ. ಇವಾಗ ನಾನು ನಿಶಾ ಈ ಪ್ಲೇಸಲ್ಲಿ ಫೋಟೋಸ್ ತೊಗೊಳ್ಳೋಣ, ಸ್ವಲ್ಪ ವಿಡಿಯೋಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಸುತ್ತಬೇಕು, ಚೆನ್ನಾಗಿ ಸುತ್ತಬೇಕು. ಆ ಟ್ರಾವೆಲಿಂಗ್ ಅಲ್ಲಿ ಏನು ಮಜಾ ಇರುತ್ತೆ ಗೊತ್ತಾ. ಎಲ್ಲ ಪ್ಯಾಕಪ್ ಆಯಿತು ಗೈಸ್. ವಿ ಆರ್ ಲಿವಿಂಗ್ ನೌ ಫಾರ್ ದ ಡೇ. ಎಲ್ಲ ಲಗೇಜ್ ಕಾರಲ್ಲಿ ತುಂಬ್ತಾ ಇದ್ದಾರೆ. ಅಲ್ಲಿ ಇದೆಯಲ್ಲ ಅದು ನಂದೇ ರೆಡ್. ನಾನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಪ್ಯಾಕ್ ಕಾರೆಲ್ಲ ಆ ಕಡೆ ಪಾರ್ಕ್ ಮಾಡಿ ಇವಾಗ ಬೈ ವಾಕ್ ಹೋಗ್ತಾ ಇದ್ದೀವಿ. ಇಲ್ಲಿ ವೆಹಿಕಲ್ಸ್ ಎಲ್ಲ ಅಲೋ ಇಲ್ಲ. ಎಲ್ಲೋಗ್ತಾ ಇದ್ದೀವಿ ನಿಶಾ ನಾವು? ನಿಶಾ ಎಲ್ಲೋಗ್ತಾ ಇದ್ದೀವಿ ನಾವು? 300 ಮೀಟರ್ಸ್ ವಾಕ್ ಇದೆ. ಅಲ್ಲೋದ್ಮೇಲೆ ಪೂಕಡೆ ಲೇಕ್ಗೆ ಹೋಗ್ತಾ ಇದ್ದೀವಿ. ಬೋಟಿಂಗ್ ಇದೆ. ಯಾರು ಚೆನ್ನಾಗಿರೋ ಸ್ಪಾಟ್ ಏನು ಕೆರೆ ಅಲ್ಸರ್ಗೆ ಹೋದ ಸಿಕ್ತು ನಮ್ಮ ಮಾಲ ನಮ್ಮ ಮಾಲ ಬೃಂದಾಕ ಏನೋ ಒಬ್ಬರೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ಏನೈತಂತ ಕೇಳೋಣ ಬನ್ನಿ ಗೈಸ್. ಯಾಕೆ ಬೃಂದಾಕ ಒಬ್ಬರೇ ನಡ್ಕೊಂಬರ್ತಾ ಇದ್ದೀರಾ ಸೈಲೆಂಟಾಗಿ? ನನ್ನ ಕೈಲಾಯ್ತಾ ಇಲ್ಲ. ಓ, ಈ ತರ ಸಾಧನೆ ಎಲ್ಲ ಟ್ರಿಪ್ಗೆ ಬಂದಾಗ ಮಾಡಬಾರ್ದು. ಇಂಟ್ರೋವರ್ಟ್ ಇರೋರು ಕೂಡ ಎಕ್ಸ್ಟ್ರೋವರ್ಟ್ ಆಗಬೇಕು. ಟ್ರಿಪ್ಗೆ ಬಂದಾಗ ಎಂಜಾಯ್ ಮಾಡಬೇಕಲ್ವಾ. ಇವಾಗ ಇಂಟ್ರೋವರ್ಟ್ ಆಗಿಬಿಟ್ರೆ ಹೆಂಗೆ ನೀವು? ಪ್ರಾಬ್ಲಮ್ ಡಿಫ್ರೆಂಟ್ ಪ್ರಾಬ್ಲಮ್. ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇಲ್ಲೇನೋ ಶಾಪ್ಸ್ ಎಲ್ಲ ಇದೆ ಗೈಸ್, ಪರ್ಚೇಸ್ ಮಾಡ್ಬೋದು. ಮಳೆ ಬೀಳ್ತಾ ಇದೆ, ಹನಿ ಹನಿ. ಇಲ್ಲಿ ಆಕ್ಟಿವಿಟೀಸ್ ಇದೆ ಗೈಸ್. ಕಿಡ್ಸಿಗೆ ಮಾತ್ರ ಇದೆ ಗೈಸ್. ಪೂಕಡೆ ಲೇಕ್ ಏನಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಇಟ್ ವಾಸ್ ನಾಟ್ ಹೈಜೀನ್. ಸೊ ನಾವು ಅಲ್ಲಿ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಅಲ್ಲಿ ಶಾಪಿಂಗ್ ಇತ್ತಲ್ವ, ಅಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಚಿಕ್ಕ ಮಕ್ಕಳ ಥರ ಹೋಗ್ತಾ ಇದ್ದಾವೆ. ಕಾರಲ್ಲಿ ಆಡೋದು, JCB ಅಲ್ಲಿ ಆಡೋದು. ಇಲ್ಲಿ ಶಾಪಿಂಗ್. ಗೈಸ್ ಏನು ಗೊತ್ತಾ, ಇಲ್ಲಿ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಬಟ್ ಕ್ಯಾಶ್ ಎಲ್ಲ ಕಾರಲ್ಲಿ ಇಟ್ಟಿದ್ದೀವಿ. ನೆಟ್ವರ್ಕು ಇಲ್ಲ ಗೈಸ್ ಇಲ್ಲಿ. ಅದಕ್ಕೆ ಅಚ್ಚನ ಹತ್ರ ಇದ್ದಿದ್ದ ಅಮೌಂಟಲ್ಲಿ ಒಂದು ಚಾಕ್ಲೇಟ್ ಬಾಕ್ಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ಹೋಗ್ತಾ ಇರೋದು ವಯನಾಡ್ ಫ್ಲೋಟಿಂಗ್ ಮಾರ್ಕೆಟ್ಗೆ. ಆ್ಯಂಡ್ ಇಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಇಲ್ಲಿ ಕಿಡ್ಸಿಗೆ ಗೇಮ್ಸ್ ಚೆನ್ನಾಗಿದೆ ಆ್ಯಂಡ್ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಚೆನ್ನಾಗಿದೆ, ಲೈಕ್ ಜಿಪ್ಲೈನ್ ಆ್ಯಂಡ್ ಮೆನಿ ಮೋರ್ ಆ್ಯಕ್ಟಿವಿಟೀಸ್. ಕಿಡ್ಸಿಗೆ ನಿಜ ತುಂಬ ಎಂಜಾಯ್ ಮಾಡ್ತಾರೆ ಅಂಥ ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ. ಆ್ಯಂಡ್ ಶಾಪಿಂಗ್ ಕೂಡ ಇದೆ. ಗರ್ಲ್ಸ್ಗೆ ಏನೇನು ಬೇಕು ಎಲ್ಲ ಪ್ರತಿಯೊಂದು ಐಟಮು ಸಿಗುತ್ತೆ. ಆ್ಯಂಡ್ ಹೌಸ್ ಹೋಲ್ಡ್ ಥಿಂಗ್ಸ್ ತುಂಬ ಸಿಗುತ್ತೆ. ಎಲ್ಲ ಕ್ರಿಯೇಟಿವ್ ಆಗಿ ಡಿಸೈನ್ ಮಾಡಿರೋದು ತುಂಬ ಚೆನ್ನಾಗಿದೆ ಗೈಸ್. ಶಾಪಿಂಗ್ ಮಾತ್ರ ಇಲ್ಲಿ ಫೇಮಸ್.
ಈಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ದೀವಿ ಗೈಸ್. ಅಮ್ಮ ಬೆಳಗ್ಗೆ ಟೈಮ್ ಟು ಟೈಮ್ ತಿಂತಾ ಇದೆ ಅಂತ ಹೇಳ್ತಾರೆ. ತಿನ್ಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕಾ ತೃಪ್ತಿಯಾಗಿ ಸಾಯ್ಬೇಕಂತ. ಆ್ಯಕ್ಚುಲಿ ನಮಗೆ ಕೇರಳ ಅಲ್ಲಿ ಫುಡ್ ಸೆಟ್ ಆಗಿಲ್ಲ. ಆಗಿದ್ದು 2 ದಿವಸ ಆದರೂ ನಮಗೆ ಎಷ್ಟೋ ದಿವಸ ಆಯಿತು ನಮ್ಮ ಬ್ಯಾಂಗ್ಳೂರು ಫುಡ್ ತಿಂದು ಅಂತ ಅನ್ನಿಸ್ತಾ ಇತ್ತು. ಈ ದೋಸೆ ಮಾತ್ರ ತುಂಬ ಸ್ಯಾಟಿಸ್ಫೈ ಆಯಿತು. ಸೊ ಈಗ ನಾವು ಲಕ್ಕಡಿ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಈ ವ್ಯೂ ಪಾಯಿಂಟೇ ಒಂದು ತುಂಬ ಹೈಲೈಟ್ ಗೈಸ್. ಏನೂ ಕಾಣಿಸ್ತಾ ಇಲ್ಲ, ಫುಲ್ ಫಾಗ್ ಇದೆ. ಇವನಿಲ್ಲಿ ನಿಶಾಕ್ ಫೋಟೋ ತೆಗಿತಾ ಇದ್ದಾನೆ, ಇಲ್ಲಿ ಚಿನ್ಮಯಿಗೆ ಫೋಟೋ ಶೂಟ್ ಆಗ್ತಾ ಇದೆ. ಬಟ್ ವ್ಯೂ ನೋಡಿ ಗೈಸ್, ಸಖತ್ತಾಗಿದೆ. ಫುಲ್ ಫಾಗು. ಇಲ್ಲೆಲ್ಲ ಆಗಲೇ ರೋಡ್ ಕಾಣಿಸ್ತಾ ಇತ್ತು ಇಲ್ಲಿ, ಬಟ್ ಇವಾಗ ಫುಲ್ ಕವರ್ ಆಗಿದೆ. 5 ಮಿನಿಟ್ಸ್ ಆದಮೇಲೆ ಮತ್ತೆ ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ ಅಂತ. ಸೇಮ್ ಪ್ಲೇಸ್. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ, ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ. ಕೋತಿ ನೋಡಿ ಗೈಸ್, ತುಂಬ ಕೋತಿಗಳಿದೆ ಇಲ್ಲಿ. ಒಂದ್ಸಲ ಯಾರ್ದೋ ಕಾರ್ ಮೇಲೆ ಹತ್ತಿತ್ತು ಆ್ಯಂಡ್ ಆ ಕಾರ್ ಮೂವ್ ಆಗ್ತಿದ್ರೆ ಆ ಕಾರ್ ಜೊತೆಲೇ ಈ ಕೋತಿಗಳು ಹೋಗ್ತಾಯಿದ್ವು ಗೈಸ್. ಅಷ್ಟು ಎಲ್ಲರ ಗ್ಯಾಂಗಲ್ಲೂ ಈ ಥರ ಒಂದು ಕೋತಿ ಇರುತ್ತಲ್ಲ, ಮಿಸ್ಚೀವಿಯಸ್ ಕೋತಿ, ಅಂಥ ಕೋತಿನ ಟ್ಯಾಗ್ ಮಾಡಿ. ನಮ್ಮ ಗ್ಯಾಂಗಲ್ಲೂ ಇದ್ದಾನೆ ಗೈಸ್, ಶಶಾಂಕ್. ಈಗ ಲಕ್ಕಡಿ ವ್ಯೂ ಪಾಯಿಂಟಿಂದ ನೆಕ್ಸ್ಟ್ ಫಾಲ್ಸ್ಗೆ ಹೋಗೋ ವೇ ಅಲ್ಲಿ ಈ ಒಂದು ಫಾಲ್ಸ್ ಸಿಕ್ತು ಗೈಸ್. ಸೊ ಇಲ್ಲಿ ಇಳ್ಕೊಂಡಿದ್ದೀವಿ. ಆಯ್ತು. ಆಮೇಲೆ ಫೋನ್ ಇಟ್ಕೊಂಡಿದ್ದಾರೆ ನೋಡಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಎಲ್ಲರೂ ಫುಲ್ ಜೋಶಲ್ಲಿದ್ದಾರೆ ಗೈಸ್. ಆಲ್ರೆಡಿ ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಈ ವೇ ಅಲ್ಲಿ ಯಾರೂ ಇಲ್ಲ ನೋಡಿ. ನಾವು ಒಬ್ಬರೇ ಈ ಥರ ಕಾರ್ ಪಾರ್ಕ್ ಮಾಡಿ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇರೋದು. ರೀಸೆಂಟ್ ಟ್ರೆಂಡಿಂಗಲ್ಲಿರೋ ಒಂದು ಸಾಂಗ್ನ ಡೆಡಿಕೇಟ್ ಮಾಡ್ತಾ ಇದ್ದಾರೆ ಪ್ರವೀಣ್ಗೆ, ರೀಲ್ ಮಾಡಿಕೊಂಡು. ಎಲ್ಲೋದ್ರೂ ಬುದ್ಧಿ ಬಿಡಲ್ಲ ಪ್ರವೀಣ್. ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ಮೆಮೊರೀಸ್ ಆ್ಯಂಡ್ ರೀಲ್ ಕ್ರಿಯೇಟ್ ಮಾಡೋದಕ್ಕೆ ಬೆಸ್ಟ್ ಸ್ಪಾಟ್ ಅಂತ ಅನ್ನಿಸ್ತು. ಸೊ ಇವಾಗ ರೋಡ್ನ ಬ್ಲಾಕ್ ಮಾಡಿ ನಾವು ರೀಲ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಗೈಸ್. ದಿಸ್ ವಾಸ್ ದ ಬೆಸ್ಟ್ ಮೂಮೆಂಟ್ ಇನ್ ಅವರ್ ಹೋಲ್ ಟ್ರಿಪ್. ನೋಡಿ ನೋಡಿ Signing off. Nisha and Shashank. Few minutes later. ಕೊರೋನಾ ವಾರಿಯರ್ಸ್ ತರ ಬರ್ತಾ ಇದೆ. ಯಾರು ನೀವೆಲ್ಲ? ಬೆಂಗಳೂರು ಕಿಂಗ್ ಡ್ಯಾನ್ಸರ್ಸ್. ಅಲ್ಲಿ ಗುಂಡ ಇಲ್ಲಿ ಕಾಣಿಸ್ಕೊ ಇದಾಕೊಂಡು ಇನ್ನ ಏನು ಕಾಣಿಸಲ್ಲ ಆಮೇಲೆ. ಗೈಸ್ ಇವಾಗ
ಇವಾಗ ಫಾಲ್ಸ್ ಹತ್ರ ಬಂದಿದ್ದೀವಿ. ಫುಲ್ಲು ಮಳೆ ಇದೆ ಗೈಸ್. ಮಳೆಯಲ್ಲಿ ನಾವೆಲ್ಲ ರೈನ್ ಕೋಟ್ ಹಾಕ್ಕೊಂಡು ರಿಸ್ಕ್ ತೊಗೊಂಡು ಬಂದಿದ್ದೀವಿ. ಬಟ್ ಈ ಫಾಲ್ಸ್ ಮಾತ್ರ ಸಕ್ಕತ್ತಾಗಿದೆ ನೋಡಿ. ಎಲ್ಲರೂ ರೈನ್ ಕೋಟ್ಸ್ ಹಾಕ್ಕೊಂಡು ವೆಲ್ಕಮ್ ಬ್ಯಾಕ್ ಟು ಮೋನಾ ಕಿಂಗ್ ಬ್ಲಾಗ್. ಇವಾಗ ಫಾಲ್ಸ್ ಮುಗಿಸ್ಕೊಂಡು ಬಂದಿದ್ದೀವಿ. ಐಸ್ ಕ್ರೀಮ್ ತೊಗೊಂಡು ತಿಂತಾ ಇದ್ದೀವಿ. ನೆಕ್ಸ್ಟು ಇವಾಗ ನಮ್ಮ ಪ್ಲ್ಯಾನ್ ಡೈರೆಕ್ಟ್ ಟು ಮುನ್ನಾರ್. ಇವಾಗ ವಯನಾಡಲ್ಲಿ ಎಲ್ಲ ಪ್ಲೇಸಸ್ ಕವರ್ ಮಾಡಿಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ ಟು ಮುನ್ನಾರ್. ಅಲ್ಲಿ ಹೋಗಿ ರೆಸ್ಟ್ ಮಾಡೋದು ಅಷ್ಟೇ ಗೈಸ್. ಆಲ್ಮೋಸ್ಟ್ ರೀಚ್ ಆಗೋಷ್ಟರಲ್ಲಿ ನೈಟ್ ಆಗಿಬಿಟ್ಟಿರುತ್ತೆ. ಈ ಕಾರಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಮ್ಮನ್ನು ಬೀಟ್ ಮಾಡೋಕ್ಕೆ ಪ್ರವೀಣ್ ಅವರು ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್, ತೋರಿಸ್ತೀನಿ. ಗೈಸ್ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇಲ್ಲಿಂದ 1 hour ಇದೆ ಅಷ್ಟೇ ಮುನ್ನಾರ್ಗೆ. ಸೊ ಇಲ್ಲೇ ಡಿನ್ನರ್ ಮಾಡಿಕೊಂಡು ಹೊಡೋಣ ಅಂತ ಬಂದಿದ್ದೀವಿ. ಎಲ್ಲರೂ ಬಿರಿಯಾನಿ ತೊಗೊಂಡಿದ್ದಾರೆ ಆ್ಯಂಡ್ ನಾನು ವೆಜ್ ಬಿರಿಯಾನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.